ಮಠದ ಪಾರು ಪತ್ತೇದಾರಿಕೆ ಬಿಟ್ಬಿಡ್ಬೇಕು. ಮೊದಲು ನೀವು ಹೋಗಿ ಅವರ ಉಷ್ಣಾಂಶನ ಏರಿಸಿ, ಆಮೇಲೆ ನಾನು ಬಂದು ವಾತಾವರಣದ ತಾಪಮಾನವನ್ನ ಇನ್ನೂ ಏರಿಸ್ತೀನಿ. ರೀ ಪಾರುಪತ್ಯದಾರ್ರೆ, ಅವಾಗಿಂದ ವೆಂಕಟನಾಥ ಬರ್ತಾನೆ ಅಂತ ಹೇಳ್ತಾನೆ ಇದ್ದೀರಿ, ಯಾರು ಬಂದಿಲ್ಲ. ಅದು ಬಿಡಿ, ನಿಮ್ಮಲ್ಲಿ ಮಹಾರಾಜರ ಸಮಸ್ಯೆಯನ್ನು ಪರಿಹರಿಸಲು ಯಾರು ಪಂಡಿತರೇ ಇಲ್ವೇ? ಇಲ್ಲ ಅಂದ್ರೆ ಹೇಳ್ಬಿಡಿ, ಗುರುಗಳು ಎಲ್ಲಿದ್ದಾರೋ ಅಲ್ಲೇ ಮಹಾರಾಜರನ್ನ ಕರ್ಕೊಂಡು ಹೋಗ್ತೀವಿ. ನೋಡಿ, ಮಹಾರಾಜರನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಅವರು ತುಂಬಾ ಬಳಲಿದ್ದಾರೆ. ಗುರುಗಳು ಸಂಚಾರದಲ್ಲಿದ್ದಾರೆ. ಅವರು ಈಗ ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊತೀರಿ? ರಾಜರನ್ನ ಹೇಗೆ ಕರ್ಕೊಂಡು ಹೋಗ್ತೀರಿ? ಅಯ್ಯೋ, ನಿಮ್ಮ ನಂಬಿಕೊಂಡು ಈ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ. ಈಗ ರಾಜರಿಗೆ ಸತ್ಯ ಹೇಳಿಲ್ಲ ಅಂದ್ರೆ ನನ್ನನ್ನ ಕೊಂದಾಕ್ಬಿಡ್ತಾರೆ. ತಾಳ್ಮೆ ತಾಳ್ಮೆ, ಸ್ವಲ್ಪ ಹೊತ್ತು ಕಾಯೋಣ. ವೆಂಕಟನಾಥ ಖಂಡಿತವಾಗ್ಲೂ ಬರ್ತಾನೆ. ಆ ಪುಣ್ಯಾತ್ಮ ಎಲ್ಲವನ್ನೂ ಸರಿ ಮಾಡ್ತಾನೆ. ವೆಂಕಟನಾಥ ಬರೋ ಸೂಚನೆಗಳೇ ಕಾಣ್ತಾ ಇಲ್ವಲ್ಲ ಗೋವಿಂದ. ಈಗ ಮಹಾರಾಜರಿಗೆ ಏನ್ ಹೇಳೋದು? ಭಟ್ರೆ, ನೀವು ತಿಳಿದವರು, ಜ್ಞಾನಿಗಳು. ಈಗ ಮಹಾರಾಜರಿಗೆ ಏನು ಹೇಳಬೇಕು ಅಂತ ನೀವೇ ತಿಳಿಸ್ಬೇಕು. ಈಗ ನನ್ನ ಮನಸ್ಸಲ್ಲಿ ಹರಿನಾಮ ಒಂದ್ಬಿಟ್ಟು ಬೇರೆ ಏನು ಹೊಳಿತಾ ಇಲ್ಲಪ್ಪ. ಸರಿ ಹೋಯ್ತು, ಇನ್ನ ಕಾದು ಪ್ರಯೋಜನ ಇಲ್ಲ ಪ್ರತಿನಿಧಿಗಳೇ. ನೇರವಾಗಿ ರಾಜರ ಹತ್ರ ಹೋಗಿ ಕ್ಷಮೆ ಕೇಳೋಣ. ನಿಮ್ಮ ಪರವಾಗೂ ನಾನೇ ಕ್ಷಮೆ ಕೇಳ್ತೀನಿ, ಶ್ಯಾಮ್ ಭಟ್ರ ಪರವಾಗೂ ನಾನೇ ಕ್ಷಮೆ ಕೇಳ್ತೀನಿ, ಈ ಮಠದ ಪರವಾಗಿನೂ ನಾನೇ ಕ್ಷಮೆ ಕೇಳ್ತೀನಿ. ರೀ ಪಾರುಪತ್ಯದಾರ್ರೆ, ಮಹಾರಾಜರು ನನ್ನ ಸುಮ್ಮನೆ ಬಿಡೋದಿಲ್ಲ. ಬನ್ನಿ, ನಿಮ್ಮಿಂದ ಆಗಿರೋ ತಪ್ಪನ್ನ ನೀವೇ ಹೇಳಿ.